GST ಮೇಲೆ 5 ಮಾರ್ಕ್ಸಿನ ಎಕ್ಸಾಮ್ ಪರ್ಪಸ್ ಯಾವ ತರ ಪ್ರಾಬ್ಲಮ್ ಕೇಳಾರಂತ ನೋಡೋಣ. ಇವು ಎಕ್ಸಾಮಿಗೆ ನಿಮ್ಗೆ ಕ್ವಶನ್ ಪೇಪರ್ದಾಗ ಇದೇ ತರ 5 ಮಾರ್ಕ್ಸಿಗೆ ಕೇಳಾರಂತ. ಸೊ ಡಿಸ್ಕಸ್ ಮಾಡೋಣ ಅಂತ. ಈಗ ಫಸ್ಟ್ ಕ್ವಶನ್ ಏನೈತಲ್ಲ ಥೇರಿ, 5 ಮಾರ್ಕ್ಸಿಗೆ ಥೇರಿ ಇರುತ್ತೆ. ಸೊ ಸೆಕೆಂಡ್ ಕ್ವಶನ್ ಇಂದ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಸೆಕೆಂಡ್ ಒನ್ ಏನೈತಲ್ಲ ಅಗ್ರಿಗೇಟ್ ಟರ್ನ್ ಓವರ್ ಮೇಲೆ ಫಸ್ಟ್ ಒಂದಿಷ್ಟು ಪ್ರಾಬ್ಲಮ್ ನೋಡೋಣ ಅಂತ. ನೆಕ್ಸ್ಟ್ ಥರ್ಡ್ ಮೆಥಡ್ ಏನೈತಲ್ಲ ಟೈಮ್ ಆಫ್ ಸಪ್ಲೈ, ಫೋರ್ತ್ ಒನ್ ವ್ಯಾಲ್ಯೂ ಆಫ್ ಸಪ್ಲೈ, ಫಿಫ್ತ್ ಒನ್ ITC ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕ್ರೆಡಿಟ್. ಇವಾಗ ಫಸ್ಟ್ ಒನ್ ಅಗ್ರಿಗೇಟ್ ಟರ್ನ್ ಓವರ್ ಮೇಲೆ ಯಾವ ತರ ಪ್ರಾಬ್ಲಮ್ ಐತಿ ನೋಡೋಣ. ಎಕ್ಸಾಂಪಲ್ ಪ್ರಾಬ್ಲಮ್: ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದಿ ಅಗ್ರಿಗೇಟ್ ಟರ್ನ್ ಓವರ್ ಆಫ್ ಇಂಟರ್ಸ್ಟೇಟ್ supplies of a Sony company during the year. Supply of taxable goods 3 lakh, supply of non-taxable goods 2 lakh, supply of exempted goods 8 lakh, agricultural family member yield income rupees 2 lakh. ಇಷ್ಟು ಕೊಟ್ಟಾರ. ಸಿಂಪಲ್ ಐತಿ ಪ್ರಾಬ್ಲಮ್. ಸೊ ವಿ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ ನಾವು. ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟೆಡ್ ಟರ್ನ್ ಓವರ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಚ್ಕೊಳ್ಬೇಕು. ಫಸ್ಟ್ ಒನ್ ಫಾರ್ಮ್ಯಾಟ್ ಪ್ರಕಾರ ಫಸ್ಟ್ ಟ್ಯಾಕ್ಸೇಬಲ್ ಗೂಡ್ಸ್ ತಗೋರಿ, ನೆಕ್ಸ್ಟ್ ನಾನ್ ಟ್ಯಾಕ್ಸೇಬಲ್ ತಗೋರಿ, ಆಮೇಲೆ ಎಕ್ಸಮ್ಟೆಡ್, ಆಮೇಲೆ ಅಗ್ರಿಕಲ್ಚರ್. ಫಸ್ಟ್ ಒನ್ ಸಪ್ಲೈ ಆಫ್ ಟ್ಯಾಕ್ಸೇಬಲ್ ಗೂಡ್ಸ್. $3 lakh. Next, supply of non-taxable goods ಎಷ್ಟೈತಿ? 2 lakh ಅಂತ ತಗೋತೀವಿ. ನೆಕ್ಸ್ಟ್ ಸಪ್ಲೈ ಆಫ್ exempted goods ಎಷ್ಟಿದೆ? 8 lakh. ನೆಕ್ಸ್ಟ್ ಅಗ್ರಿಕಲ್ಚರ್ ಕೊಟ್ಟರೆ ಕ್ವಶನ್ನಾಗ ಹಚ್ಕೋತೀವಿ ಅಗ್ರಿಕಲ್ಚರ್ ಇನ್ಕಮ್. ಬಟ್ ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ನಮ್ಗೆ ಟ್ಯಾಕ್ಸ್ ಬೀಳುದಿಲ್ಲ. ಸೊ ಅದನ್ನ ನಾವು ಏನ್ ಮಾಡ್ತೀವಿ, ನಿಲ್ಲಿಟ್ಕೋತೀವಿ. ಇವಾಗ ಇದು ಅಷ್ಟು ಆ್ಯಡ್ ಮಾಡಿದ್ರೆ 8 lakh ಪ್ಲಸ್ 2 lakh 10 lakh ಪ್ಲಸ್ 3 lakh ಎಷ್ಟು? 13 lakh. ಆನ್ಸರ್ ಇದೇನಾಯ್ತಲ್ಲ ಅಗ್ರಿಗೇಟ್ ಟರ್ನ್ ಓವರ್. 5 ಮಾರ್ಕ್ಸ್ ಕೇಳಿದ್ರೆ ಇದೇ ತರ ಸಾಲ್ವ್ ಮಾಡ್ಬೇಕು. ಸೆಕೆಂಡ್ ಪ್ರಾಬ್ಲಮ್ ಟೈಮ್ ವ್ಯಾಲ್ಯೂ ಮೇಲೆ ಇರ್ತಾರೆ. ಅಂದ್ರೆ ಟೈಮ್ ವ್ಯಾಲ್ಯೂ ಆಫ್ ಸಪ್ಲೈ ಮೇಲೆ ನಿಮ್ಗೆ ಸೆಕೆಂಡ್ ಪ್ರಾಬ್ಲಮ್ ಕೇಳ್ತಾರೆ. ಎಕ್ಸಾಂಪಲ್: ಡಿಟರ್ಮೈನ್ ದಿ ಟೈಮ್ ಆಫ್ ಸಪ್ಲೈ ಇನ್ ದಿ ಫಾಲೋವಿಂಗ್ ಇನ್ ದ ಕೇಸ್ ಆಫ್ ಗೂಡ್ಸ್ ಅಂತ ಹೇಳ. ಏನ್ ಕೊಟ್ರ? ಸೀರಿಯಲ್ ನಂಬರ್ ಕೊಟ್ರ, ಡೇಟ್ ಆಫ್ ರಿಮೂವಲ್, ಡೇಟ್ ಆಫ್ ಇನ್ವಾಯ್ಸ್, ಡೇಟ್ ಆಫ್ ಪೇಮೆಂಟ್ ಕೊಟ್ರ. ನಾವು ಪ್ರಾಬ್ಲಮ್ ಮಾಡುವಾಗ ಸೇಮ್ ಇವ್ನ ಕೊಟ್ಟಿದ್ದೆಲ್ಲ ಹಚ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅಷ್ಟೇ ನಾವು ಆ್ಯಡ್ ಮಾಡ್ತೀವಿ. ಅದೇನಂತ ಟೈಮ್ ಆಫ್ ಸಪ್ಲೈ ಅಂತ ಇನ್ನೊಂದು ಕಾಲಮ್ನ ಆ್ಯಡ್ ಮಾಡ್ತೀವಿ. ಇವಾಗ ಸೇಮ್ ಆಸ್ ಇಟ್ ಈಸ್ ಕ್ವಶನ್ ಹೊಳ್ಳೆ ಇದು ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಟೈಮ್ ಆಫ್ ಸಪ್ಲೈ ಅಂತ ಹಚ್ಕೊಂಡು ಕ್ವಶನ್ ಏನೈತಲ್ಲ ಅದನ್ನ ವಾಪಸ್ ಬರ್ಕೊಂಡು ಟೈಮ್ ಆಫ್ ಸಪ್ಲೈನ ಇನ್ನೊಂದು ಕಾಲಮ್ ಎಕ್ಸ್ಟ್ರಾ ಹಾಕ್ತೀವಿ ನಾವಿಲ್ಲಿ. ಇವಾಗ ಇಲ್ಲಿ ಬರ್ಕೋಕ ಯಾವ ಡೇಟ್ ಹಚ್ಕೋಬೇಕಂದ್ರೆ ಫಸ್ಟ್ ನಾವು ಇಲ್ಲೇ ಚೆಕ್ ಮಾಡ್ಕೋಬೇಕು. 15/3/2019, 18/3/2019, 26/3/2019 ಈ 3 ಡೇಟ್ದಾಗ ಯಾವ ಡೇಟ್ ಅರ್ಲಿಯರ್ ಐತಿ ಅಂದ್ರೆ ಯಾವ್ದು ಫಸ್ಟ್ ಐತಿ. ಸೊ ಈಗ 18ಗಿಂತ ಮುಂಚೆ 18 ಮತ್ತು 26ಗಿಂತ 15 ಡೇಟ್ ನಮ್ಗೆ ಫಸ್ಟ್ ಬರುತ್ತೆ. ಸೊ ಇದೇನಾಗುತ್ತೆ ನಮ್ದು ಟೈಮ್ ಆಫ್ ಸಪ್ಲೈ ಆಗುತ್ತೆ. ಸೊ 15/03/2019 ನಮ್ಗೆ ಅರ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸೇಮ್ 15/4/2019, 14/4/2019, 16/4/2019 ಇದ್ರೊಳಗ ನಮ್ಗೆ ಯಾವ್ದು ಅರ್ಲಿಯರ್ ಐತಿ ಅದ ನಾವು ಟೈಮ್ ಆಫ್ ಸಪ್ಲೈ ತಗೋತೀವಿ. ಸೊ 14/4 ಏನೈತಲ್ಲ ಅರ್ಲಿಯರ್ ಐತಿ, ಅದನ್ನ ಅರ್ಲಿಯರ್ ಆಗ್ತದೆ. ನೆಕ್ಸ್ಟ್ 1/8/2019, 16/8/2019, 19/8/2019 ದಾಗ ಯಾವ್ದು ಅರ್ಲಿಯರ್ ಐತಿ ಅಂದ್ರೆ ನಮ್ಗೆ 1 ಅರ್ಲಿಯರ್ ಐತಿ. ನೆಕ್ಸ್ಟ್ 4/10/2019, 6/10/2019, 10/10/2019 ದಾಗ 4/10 ಏನೈತಲ್ಲ ಅರ್ಲಿಯರ್ ಐತಿ. ಸೊ ಅದನ್ನ ನಾವು ಹಚ್ತೀವಿ. ನೆಕ್ಸ್ಟ್ 5/12/2019, 10/12/2019, 23/12/2019 ದಾಗ ಅರ್ಲಿಯರ್ ಯಾವ್ದೈತಿ? 5 ಐತಿ. ಇದನ್ನ ನಾವು ಟೈಮ್ ಆಫ್ ಸಪ್ಲೈ ಈ ತರ ನಾವು ಟೈಮ್ ಆಫ್ ಸಪ್ಲೈನ ಪ್ರಾಬ್ಲಮ್ನ ಬಿಡಿಸ್ತೀವಿ.